ಕಾರಣ ಇಟ್ಟಿಗೆ ಸ್ವಲ್ಪ ಒಂದು ಮೇಕೆ ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲಿರ್ತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿರೋದು ಗಮನಿಸಿದ್ದು. ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು BM ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಫುಟ್ಪಾತ್ ಅಂಗಡಿಗಳನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಇಂಜೆಕ್ಷನ್ ಅಂತಂದರೆ ಅವ್ರಿಗೂ ಸಹ ನಾವು ಈಗಾಗಲೇ ನೋಟಿಸ್ ಕೊಟ್ಟು 15 ದಿನ ಆಗಿದೆ. 15 ದಿನ ಆಗಿದ ಮೇಲೆ ನಮಗೆ ಲೀಗಲ್ ಪ್ರೊಸೆಸ್ ಮಾಡಿದ್ವಿ. ಯಾವುದೇ ರೀತಿ ನಾವು ವೈಲೇಷನ್ ಮಾಡಿಲ್ಲ. ನಾವು ಸಂಜಾಯಿಸಿ ಕೊಡ್ತೀವಿ ಸರ್. ಅದನ್ನು ಸಹ ತೆರವುಗೊಳಿಸ್ತೀವಿ ಸರ್ ಇವತ್ತು. ಕಾರಣ ಇಟ್ಟಿಗೆ ಸ್ವಲ್ಪ ಒಂದು ಮೇಕೆ ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲಿರ್ತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿರೋದು ಗಮನಿಸಿದ್ದು. ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು BM ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಫುಟ್ಪಾತ್ ಅಂಗಡಿಗಳನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಇಂಜೆಕ್ಷನ್ ಅಂತಂದರೆ ಅವ್ರಿಗೂ ಸಹ ನಾವು ಈಗಾಗಲೇ ನೋಟಿಸ್ ಕೊಟ್ಟು 15 ದಿನ ಆಗಿದೆ. 15 ದಿನ ಆಗಿದ ಮೇಲೆ ನಮಗೆ ಲೀಗಲ್ ಪ್ರೊಸೆಸ್ ಮಾಡಿದ್ವಿ. ಯಾವುದೇ ರೀತಿ ನಾವು ವೈಲೇಷನ್ ಮಾಡಿಲ್ಲ. ನಾವು ಸಂಜಾಯಿಸಿ ಕೊಡ್ತೀವಿ ಸರ್. ಅದನ್ನು ಸಹ ತೆರವುಗೊಳಿಸ್ತೀವಿ ಸರ್ ಇವತ್ತು. ಕಾರಣ ಇಟ್ಟಿಗೆ ಸ್ವಲ್ಪ ಒಂದು ಮೇಕೆ ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲಿರ್ತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿರೋದು ಗಮನಿಸಿದ್ದು. ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು BM ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಫುಟ್ಪಾತ್ ಅಂಗಡಿಗಳನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಇಂಜೆಕ್ಷನ್ ಅಂತಂದರೆ ಅವ್ರಿಗೂ ಸಹ ನಾವು ಈಗಾಗಲೇ ನೋಟಿಸ್ ಕೊಟ್ಟು 15 ದಿನ ಆಗಿದೆ. 15 ದಿನ ಆಗಿದ ಮೇಲೆ ನಮಗೆ ಲೀಗಲ್ ಪ್ರೊಸೆಸ್ ಮಾಡಿದ್ವಿ. ಯಾವುದೇ ರೀತಿ ನಾವು ವೈಲೇಷನ್ ಮಾಡಿಲ್ಲ. ನಾವು ಸಂಜಾಯಿಸಿ ಕೊಡ್ತೀವಿ ಸರ್. ಅದನ್ನು ಸಹ ತೆರವುಗೊಳಿಸ್ತೀವಿ ಸರ್ ಇವತ್ತು.